ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ವರ್ಲ್ಡ್. ಇವತ್ತಿನ ರೆಸಿಪಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡು. ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡುವಂತಹ ಹೆಲ್ದಿ ರೆಸಿಪಿ, ಸ್ನ್ಯಾಕ್ಸ್ ರೂಪದಲ್ಲಿ ಕೊಡುವಂತಹ ರೆಸಿಪಿ. ಚಾಕ್ಲೇಟು ಇದರೆಲ್ಲ ಹೊರತಾಗಿ ನಾವು ಈ ಲಡ್ಡುಗಳನ್ನು ಮಾಡಿಟ್ಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ. ಮೊದಲನೇದಾಗಿ ನಾನು ಮಖಾನ ಅಂದರೆ ಲೋಟಸ್ ಸೀಡನ್ನು ಫಸ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಡ್ರೈ ಫ್ರೂಟ್ಸ್ಗಳನ್ನ ತಗೋತಾ ಇದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಎಲ್ಲವೂ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಉರಿಯೋಂಥ ಅವಶ್ಯಕತೆ ಇಲ್ಲ. ಪಿಸ್ತಾ, ಗೋಡಂಬಿ, ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು. ವಾಲ್ನಟ್ಸ್ ಇಲ್ಲ, ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಬೇರೆ ಥರ ಚಾಕ್ಲೇಟ್ಸ್ ಎಲ್ಲ ಕೊಡೋ ಬದಲು ಇದನ್ನು ಸ್ನ್ಯಾಕ್ಸ್ ಆಗಿ, ಮಾರ್ನಿಂಗ್ ಸ್ನ್ಯಾಕ್ಸ್, ಮಾರ್ನಿಂಗ್ ಸ್ನ್ಯಾಕ್ಸ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಇಷ್ಟು ಬಾದಾಮಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಮಧ್ಯ ನಾವು ಬೇರೆ ರೀತಿ ಅನ್ಹೆಲ್ದಿ ಫುಡ್ಡನ್ನ ಕೊಡೋ ಬದಲು ಇವನ್ನ ಕೊಟ್ಟರೆ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಮತ್ತು ಬುದ್ಧಿಶಕ್ತಿನೂ ಕೂಡ ಚೆನ್ನಾಗಿ ವೃದ್ಧಿ ಆಗುತ್ತೆ. ಬಾದಾಮಿ ಹಾಕಿರೋದ್ರಿಂದ. ನೆಕ್ಸ್ಟ್ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದು ಕಡೆ ಹುರಿದಿಟ್ಕೊಂಡು ಮಿಕ್ಸಲ್ಲಿ ಪುಡಿ ಮಾಡಿದ್ದೀನಿ. ಈ ಥರ ಬರುತ್ತೆ ಬ್ಲೆಂಡ್ ಅದು. ನೆಕ್ಸ್ಟ್ ಇದನ್ನು ಒಂದು ಬಾಣಲಿನ ಒಲೆ ಮೇಲಿಟ್ಟು ಅಲ್ಲಿಗೆ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಬೇಕೀಗ. ಎಲ್ಲ ಒಂದು ಇಂಗ್ರೀಡಿಯೆಂಟ್ಸನ್ನು ನಾವು ಇವಾಗ ಮಿಕ್ಸ್ ಮಾಡೋಣ. ತುಪ್ಪ ಹಾಕಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಈಗ ಪುಡಿ ಮಾಡಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಪೌಡ್ರನ್ನು ಹಾಕೋಣ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇಲ್ಲಿಗೆ ನಾವು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಮಧ್ಯ. ಈಗ ಬೆಲ್ಲ ನಮಗೆ ರೂಢಿ ಇದೆ ಮಕ್ಕಳಿಗೆ ಅಂತ ಹೇಳಿದರೆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಬೇಡ ಅಂದರೆ ಸಿಹಿಗೆ ನಾವು ಆಲ್ಟರ್ನೇಟಾಗಿ ಹೆಲ್ದಿಯಾಗಿ ಹಾಕಬೇಕಂದ್ರೆ ಡೇಟ್ಸ್ ಪೌಡರು ಹಾಕೋಬೋದು. ನಾನಿವಾಗ ಡೇಟ್ಸು ಮತ್ತು ಡೇಟ್ಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಡೇಟ್ಸ್ ಪೌಡರ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಡೇಟ್ಸ್ ಪೌಡರ್ ಹಾಕಿ ಸ್ವಲ್ಪ ಬಿಸಿಯಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಬ್ಲೆಂಡ್ ಆಗುತ್ತೆ ನೀಟಾಗಿ. ಸೊ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಲ್ಲಿಗೆ ನಾವು ಡೇಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ನಾವು ಅದನ್ನು ಉಂಡೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಡೇಟ್ಸನ್ನು ಹಾಕಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬ್ಲೆಂಡ್ ಮಾಡೋಣ, ಯಾಕಂದರೆ ಅದು ಮಿಕ್ಸ್ ಆಗಬೇಕಲ್ಲ ಸರಿಯಾಗಿ, ಅದಕ್ಕೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮೊದಲೇ ಹುರಿದಿರೋದ್ರಿಂದ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಅದು ನಮಗೆ ರೌಂಡ್ ಶೇಪ್ ನಾವು ಉಂಡೆ ಮಾಡಬೇಕಾದ್ರೆ ಅದು ಸ್ಮೂತಿಯಾಗಿ ಸಿಗಬೇಕು ಅಂದರೆ ಸ್ವಲ್ಪ ನಾವು ಹಾಲು ಕೂಡ ಆ್ಯಡ್ ಮಾಡ್ಕೋಬೋದು. ಆವಾಗ ನಾವು ನೀಟಾಗಿ ರೋಲ್ ಮಾಡೋದಕ್ಕೆ ಸರಿ ಆಗುತ್ತೆ. ಸ್ವಲ್ಪನೇ ಆ್ಯಡ್ ಮಾಡ್ಕೊತೀವಿ. ನಿಮಗೆ ಜಾಸ್ತಿ ಸ್ವಲ್ಪ ಗಟ್ಟಿ ಬೇಡ ಅಂದರೆ ಜಾಸ್ತಿ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವೀಕ್ವರೆಗೂ ಯೂಸ್ ಮಾಡ್ಬೋದು ನಾವು ಇದನ್ನು. ಹಾಲು ಹಾಕಿರೋದ್ರಿಂದ ಹೊರಗಡೆ ಇಟ್ಟರೆ ಸ್ವಲ್ಪ ಹಾಳಾಗ್ಬೋದು. ಫ್ರಿಜ್ಜಲ್ಲಿ ಇಡಿರಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೇನು ಜಾಸ್ತಿ ಬಿಸಿ ಮಾಡೋದು, ಸ್ಟವ್ ಆಫ್ ಮಾಡಿ ಪಕ್ಕಕ್ಕಿಟ್ಟು ಈಗ ಚಿಕ್ಕ ಉಂಡೆಯಾಗಿ ಕಟ್ಕೊಳ್ಳೋಣ. ಇವಾಗ
ಡ್ರೈ ಫ್ರೂಟ್ಸನ್ನು ಮಕ್ಕಳಿಗೆ ಖಂಡಿತವಾಗ್ಲೂ ಕೊಡಬೇಕು. ಯಾವಾಗ 6 ಮಂತ್ ಆಗ್ತಿದ್ದಾಗಲೇ ಶುರು ಮಾಡ್ಕೊಳ್ಳಿ ಅದನ್ನು. ಫಸ್ಟು ಉಂಡೆ ಆಗಿತ್ತು ಮತ್ತು ಚಿಕ್ಕ ಚಿಕ್ಕ ಉಂಡೆಯನ್ನು ನಾನು ಮಾಡಿದ್ದೀನಿ. ಇವಾಗ ನೋಡ್ಬೋದು, ತುಂಬ ಹೆಲ್ದಿ ಆದಂತಹ ಡ್ರೈ ಫ್ರೂಟ್ಸ್ ಲಡ್ಡು ಮಕ್ಕಳಿಗೆ ಕೊಡಿ, ಆರೋಗ್ಯವನ್ನು ವೃದ್ಧಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.